ಪ್ರತಿನಿತ್ಯ ಎಲ್ರಿಗೂ ಅವ್ರವ್ರ ಕೂದಲ ಮೇಲೆ ತುಂಬಾ ಕಾನ್ಷಿಯಸ್ ಇರುತ್ತೆ. ಅದರಲ್ಲೂ ವೈಟ್ ಹೇರ್ಸ್ ಆಗಿಬಿಟ್ರಂತೂ ಅಪ್ಪ ನಾನು ಬೇಗ ವಯಸ್ಸಾಗೋಗ್ತಾ ಇದೆ, ವಯಸ್ಸಾಗದೇ ಇದ್ರೂ ಈ ಬಿಳಿ ಕೂದಲು ಬಂದು ನನ್ನನ್ನು ವಯಸ್ಸಾಗಿರೋ ರೀತಿ ಮಾಡ್ತಾ ಇದೆ ಅಂತ ಎಲ್ಲರೂ ನಾವು ಬೈಕೊಳ್ತಾ ಇರ್ತೀವಿ. ಬಟ್ ಅದಕ್ಕೆಲ್ಲ ಒಂದು ಪರಿಹಾರ ಏನು ಅಂತಂದ್ರೆ ನಾವು ಮನೇಲೆ ಮಾಡ್ಕೋಬೇಕಾದ ಹೋಮ್ ರೆಮಿಡೀಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಥಪೂರ್ಣವಾದ ಹೆನ್ನವನ್ನು ನಾವು ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಒಂದು ಬೌಲಿಗೆ ಹೆನ್ನ ಪೌಡರ್ನ ತಗೋಬೇಕು. ಅದರಲ್ಲೂ ಬಿಸಿಲಿಗೆ ನಾವು ಮೆಹಂದಿ ಎಲೆಗಳು ಸಿಗತ್ತೆ ನಮಗೆ. ಮೆಹಂದಿ ಎಲೆಗಳನ್ನ ಒಣಗಿಸ್ಕೊಂಡು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ರೆ ನಮಗೆ ಇದು ತುಂಬ ಪೌಡರಿಯಾಗಿ ಸಿಗತ್ತೆ. ಇದ್ರ ಜೊತೆಗೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೋಬೇಕು, ಒಂದು 3 ಟೇಬಲ್ ಸ್ಪೂನು ಅಷ್ಟು. ಜೊತೆಗೆ ಇದಕ್ಕೆ ಕಾಫಿ ಪುಡಿ, ಕಾಫಿ ಪೌಡರ್ನ ಬ್ಲೆಂಡ್ ಮಾಡಿ ಸೇರಿಸ್ಕೊಬೇಕು. ಇದ್ರ ಜೊತೆಗೆ ನಮ್ಮಲ್ಲೇ ಸಿಗುವಂಥ ಬೀಟ್ರೋಟ್ನ ಚೆನ್ನಾಗಿ ಟೆರೇಸ್ ಮೇಲೆ ಒಣಗಿಸ್ಕೊಂಡು ಎತ್ತಿಟ್ಕೊಂಡು ಇದನ್ನು ಕೂಡ ಮಿಕ್ಸಿಯಲ್ಲಿ ಪೌಡರ್ ಆಗಿ ನಾವು ರುಬ್ಬಿ ಎತ್ತಿಟ್ಕೊಬೇಕಾಗತ್ತೆ. ಸೊ ಪೌಡರಿಯಾಗಿ ಏನಿರುತ್ತೆ ಇದಿಷ್ಟನ್ನು ಒಟ್ಟಿಗೆ ಎಲ್ಲನೂ ಸೇರಿ ಮಿಕ್ಸ್ ಮಾಡಿ ಒಂದು ರಾತ್ರಿ ನೆನೆ ಇಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗೋ ರೀತಿ ನಾವು ಅಪ್ಲಿಕೇಶನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಪ್ಲೈ ಮಾಡಿರೋದು ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಚ್ಕೊಂಡು ಪೂರ್ತಿ 1 ಅವರ್ ನೆನೆಯೋಕೆ ಬಿಟ್ಟು ನಂತರ ಒಣಗಿಸ್ಬೇಕು. ಬಿಸಿಲಲ್ಲಿ 20 ನಿಮಿಷಗಟ್ಟಲೆ ಬಿಸಿಲಲ್ಲಿ ಕೂತ್ಕೊಂಡು ನಾವು ಒಣಗಿಸ್ಕೊಬೇಕು ನಮ್ಮ ತಲೆನ. ಈ ರೀತಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ನ ವಾಶ್ ಮಾಡಿಕೊಂಡ್ರೆ ಲುಕೆಮಿ ವಾಟರ್ ಅಂದರೆ ಉಗುರು ಬೆಚ್ಚಗಿನ ಬಿಸಿನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಹಿಡ್ದಿರತ್ತೆ. ಹಾಗೂ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಪಳ ಶೈನಿಂಗ್ ಆಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ನಮ್ಮ ಹೇರು. ಈ ರೀತಿ ಮಾಡ್ತಾ ಬಂದರೆ ತಿಂಗಳಿಗೆ ಒಂದು 3 ಬಾರಿ ಮಾಡಿದ್ರೆ ಸಾಕು. ನಾವು ಯಾವುದೇ ಒಂದು ಕೆಮಿಕಲ್ ಬೇಸ್ಡ್ ಪೌಡರ್ನ ಅಪ್ಲೈ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಕೂದಲು ಕಪ್ಪದಾಗಿ ದಪ್ಪದಾಗಿ ಕಾಣಿಸುತ್ತೆ.